30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಕೊಪ್ಪಳದಲ್ಲಿ ಕೆಆರ್ಐಡಿಎಲ್ನ ಮಾಜಿ ಹೊರಗುತ್ತಿಗೆ ನೌಕರ ಕಳಕಪ್ಪ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. 72 ಕೋಟಿ ರೂಪಾಯಿ ಅಕ್ರಮದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಚರಂಡಿ ನಿರ್ಮಾಣ ಮತ್ತು ಕುಡಿಯುವ ನೀರಿನ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ ಎಂಬ ದೂರಿನ ಆಧಾರದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ 20ಕ್ಕೂ ಹೆಚ್ಚು ನಿವೇಶನಗಳು ಹಾಗೂ ಹಲವು ಮನೆಗಳ ದಾಖಲೆಗಳು ಪತ್ತೆಯಾಗಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣದ ಜೊತೆಗೆ ನಗದು ಸಿಕ್ಕಿದೆ. ಭಾಗ್ಯನಗರ ಸೇರಿ ವಿವಿಧ ಕಡೆ 24 ಮನೆ, ಪ್ರತಿಷ್ಠಿತ ಬಡಾವಣೆಯಲ್ಲಿ ಸುಮಾರು 20 ನಿವೇಶನ, 350 ಗ್ರಾಮ ಚಿನ್ನ, 2 ಕಾರು, 2 ಬೈಕ್ ಸೇರಿ 30 ಎಕರೆ ಜಮೀನು ಹಾಗೂ 20 ಎಕರೆ ಜಮೀನಿನ ಖರೀದಿಯ ಕರಾರು ಪತ್ರಗಳು ಸದ್ಯ ಲಭ್ಯವಾಗಿದೆ. ಕಳೆದ ವಾರದ ಹಿಂದಷ್ಟೇ ಪ್ರೀತಿಸಿ ಮದುವೆಯಾಗಿದ್ದ ಯುವತಿ ಸಾವನ್ನಪ್ಪಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಯುವತಿಯ ಹೊಟ್ಟೆಯಲ್ಲಿದ್ದಂತ ನವಜಾತ ಶಿಶು ಕೂಡ ಸಾವನ್ನಪ್ಪಿದೆ. ಶೀಲಾ ಕಾಲೋನಿಯ ನಿವಾಸಿ ದಿವ್ಯಾ ಮೃತ ದುರ್ದೈವಿ. ಕಳೆದ 10 ವರ್ಷಗಳಿಂದ ಪ್ರೀತಿಸಿ ಚರಣ್ ಎಂಬಾತನ ಜೊತೆ ಮದುವೆಯಾಗಿದ್ರು. 7 ತಿಂಗಳ ಗರ್ಭಿಣಿ ಸಹ ಆಗಿದ್ರು. ಆದ್ರೆ ವಿವಾಹ ಆಗೋ ಮೊದಲೇ ಇಬ್ಬರ ನಡುವೆ ದೈಹಿಕ ಸಂಪರ್ಕವನ್ನ ಹೊಂದಿದ್ರು ಅಂತ ಹೇಳಲಾಗ್ತಿದೆ. ಪೊಲೀಸ್ ಠಾಣಾ ಮೆಟ್ಟಿಲೇರಿದ ನಂತರ ಚರಣ್ ದಿವ್ಯಾಳನ್ನ ಮದುವೆಯಾಗಿದ್ದರು. ಇವತ್ತು ಮುಂಜಾನೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಆದರೆ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಯುವತಿಯ ಹೊಟ್ಟೆಯಲ್ಲೇ ನವಜಾತ ಶಿಶು ಸಾವನ್ನಪ್ಪಿದ್ದು, ದಿವ್ಯಾ ಕೂಡ ಮೃತಪಟ್ಟಿದ್ದಾಳೆ. ದಿವ್ಯಾ ಸಾಯಿಗೆ ಈಗ ಆ ಸಾವಿಗೆ ನ್ಯಾಯವನ್ನ ಕೊಡಿಸಿ ಅಂತ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಹಿಂಗೆ ಅಚಾನಕಲ್ಲಿ ಪ್ರೆಗ್ನೆಂಟ್ ಆಗಿದ್ರು ಅವರು. ಪ್ರೆಗ್ನೆಂಟ್ ಆದಮೇಲೆ ಹುಡುಗಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಹಿಂಗೆ ಸುದ್ದಿ ಬಂದಿದೆ, ಪಾಪು ಡೆತ್ ಆಗಿದೆ, 7 ಡೆತ್ ಆಗಿದ್ದಾರೆ ಅಂತೇಳಿ. ಇಷ್ಟ ನಮಗೆ ನ್ಯಾಯ ಬೇಕು ಅಷ್ಟೇ. ಗ್ರಾಹಕ ಸೋಗಿನಲ್ಲಿ ಖತರ್ನಾಕ್ ಕಳ್ಳಿ ಹಣವನ್ನ ಕಳ್ಳತನ ಮಾಡಿರುವಂತಹ ಘಟನೆ ಚನ್ನಪಟ್ಟಣದ ಹಳೆಯ ಮೈದಾನದ ಈ ಹೆದ್ದಾರಿಯ ರಸ್ತೆಯ ಸಂದರ್ಭದಲ್ಲಿ ಆಗಿದೆ. ಇನ್ನು ಕೆನರಾ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಚನ್ನಪಟ್ಟಣ ತಾಲೂಕಿನ ಕೆನರಾ ಬ್ಯಾಂಕ್ನಲ್ಲಿ ಮಹಿಳೆಯೊಬ್ಬರ ಹಿಂದೆ ನಿಂತು ಎಲ್ಲವನ್ನ ಗಮನಿಸಿ ನಂತರ ಒಡವೆಯನ್ನ ಅಡವಿಟ್ಟು ಹಣ ಪಡೆಯುವಾಗ ಮಹಿಳೆ ಹಣ ಕದ್ದು ಪರಾರಿಯಾಗಿದ್ದಾಳೆ. ಖತರ್ನಾಕ್ ಕಳ್ಳಿಯ ಕೈ ಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚನ್ನಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿರೋದು. ಊಟ ಕೇಳಿದ್ದಕ್ಕೆ ವಿದ್ಯಾರ್ಥಿನಿಯ ಮೇಲೆ ವಾರ್ಡನ್ನಿಂದ ಹಲ್ಲೆಯ ಆರೋಪ ಈಗ ಕೇಳಿಬಂದಿದೆ. ಕಲಬುರಗಿಯ ಇಂದಿರಾ ಗಾಂಧಿ ಮಹಿಳಾ ನರ್ಸಿಂಗ್ ವಸತಿ ನಿಲಯದಲ್ಲಿ ಈ ಘಟನೆಯಾಗಿರುವುದು. ವಾರ್ಡನ್ನ ಹಲ್ಲೆಯನ್ನ ಖಂಡಿಸಿ ವಿದ್ಯಾರ್ಥಿನಿಯರಿಂದ ಹಾಸ್ಟೆಲ್ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಗಿದೆ. ನರ್ಸಿಂಗ್ ವಿದ್ಯಾರ್ಥಿನಿ ದೇವಮ್ಮ ಎನ್ನುವಂತ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಜೊತೆಯಲ್ಲಿ ವಿದ್ಯಾರ್ಥಿಯ ಮೇಲಿನ ಹಲ್ಲೆಯನ್ನ ಹಾಸ್ಟೆಲ್ ವಾರ್ಡನ್ ನಿರಾಕರಿಸಿದ್ದಾರೆ. ವಿದ್ಯಾರ್ಥಿನಿಯರು ನನ್ನ ಮೇಲೆ ಹಲ್ಲೆ ಮಾಡುವುದಾಗಿ ವಾರ್ಡನ್ನ ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ಇನ್ನು ಹಾಸ್ಟೆಲ್ಗೆ ಬಿಸಿಎಂ ತಾಲೂಕು ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಗಲೀಜು ಎಷ್ಟಿದೆ ನೋಡಿ. ಗ್ರಾಮ ಲೆಕ್ಕಾಧಿಕಾರಿಗೆ 4 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ತುಮಕೂರು ಜಿಲ್ಲೆಯ ಇಪ್ಪಾಡಿ ಗ್ರಾಮ ಪಂಚಾಯತಿನ ವಿಎ ಕೆಬಿ ಲೋಕೇಶ್ ಶಿಕ್ಷೆಗೆ ಒಳಗಾಗಿರುವಂತಹ ಆರೋಪಿ. ಇನ್ನು 20,000 ದಂಡವನ್ನ ಕಟ್ಟುವುದಲ್ಲಿ ವಿಫಲವಾದಲ್ಲಿ 6 ತಿಂಗಳ ಸಾದಾ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ತುಮಕೂರಿನ 7ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಯಾಸ್ಮಿನ್ ಪರವೀನ್ ಲಾಡಕಾಂದ್ರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಇಪ್ಪಾಡಿ ಗ್ರಾಮದ ಸತೀಶ್ ಐಜಿ ತನ್ನ ತಾಯಿ ಮತ್ತು ದೊಡ್ಡಪ್ಪನ ಹೆಸರಿಗೆ ಗ್ರಾಮದ ಸರ್ವೆ ನಂಬರ್ 69/5ರ ಜಮೀನನ್ನ ಪವತಿ ಜಂಟಿ ಖಾತೆಯನ್ನ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 20,000 ರೂಪಾಯಿ ಲಂಚದಲ್ಲಿ ಮುಂಗಡ 10,000 ರೂಪಾಯಿ ಪಡೆದುಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಉಳಿಕೆ ಹಣ ಪಡೆಯುವಾಗ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಲೋಕೇಶ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ.
ಅಂದಿನ ಸಿಪಿಐ ಎಸ್ ವಿಜಯಲಕ್ಷ್ಮಿ ತಂಡ ಇದನ್ನ ದಾಳಿ ಮಾಡಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಕೂಡ ಸಲ್ಲಿಸಿದ್ರು. ಆರೋಪಿ ಲೋಕೇಶ್ ಲಂಚ ಪಡೆದ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಶಿಕ್ಷೆ ಈಗ ಪ್ರಕಟವಾಗಿದೆ. ವಿದ್ಯುತ್ ಕಂಬಕ್ಕೆ ವಾಹನ ಡಿಕ್ಕಿಯಾಗಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗದ ಹೊಸನಗರದ ಹುಲಿಕಲ್ಲ ಬಳಿ ರಾತ್ರಿ ಹೊತ್ತಿನಲ್ಲಾಗಿದೆ. ಇನ್ನು ಸಾಲಿಗ್ರಾಮ ಮೂಲದ ಚಾಲಕ ಗೋಪಾಲ್ ಮೃತ ವ್ಯಕ್ತಿ ಹೊಸನಗರದಿಂದ ಕುಂದಾಪುರದ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹುಲಿಕಲ್ ಬಳಿ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಇನ್ನು ಕ್ಲೀನರ್ ಗಾಯಗೊಂಡಿದ್ದಾರೆ. ಗಾಯಗೊಂಡಿರುವಂತಹ ಕ್ಲೀನರ್ ಪ್ರಭಾಕರನ್ನ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಮೇಲಿದ್ದ ಬಟ್ಟೆಯನ್ನ ಕಳಚಿ ಮಹಿಳೆ ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ ಮೈಸೂರಿನ ನಂಜನಗೂಡು ತಾಲೂಕಿನ ಶಿರಮಳ್ಳಿ ಗ್ರಾಮದಲ್ಲಾಗಿದೆ. ಈ ಘಟನೆ ನಡೀತಾ ಇದ್ದಂತ ವೇಳೆ ತಾನೇ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಾ ಮೈಮೇಲಿದ್ದಂತ ಬಟ್ಟೆಯನ್ನ ಕಳಚಿ ಶಿರಮಳ್ಳಿ ಗ್ರಾಮದ ರೈತಮ್ಮ ಎನ್ನುವಂತ ಮಹಿಳೆ ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ. ಕಳೆದ 2 ದಿನದ ಹಿಂದೆ ಶಿರಮಳ್ಳಿ ಗ್ರಾಮಸ್ಥರು ರತ್ನಮ್ಮ ಈ ಮಹಿಳೆ ಯಾರಿದ್ದಾರಲ್ಲ ಇವರನ್ನ ಬಹಿಷ್ಕಾರ ಹಾಕಿದ್ರು. ಬಹಿಷ್ಕಾರದ ವಿಚಾರವಾಗಿ ಮೈಸೂರು ಎಸ್ಪಿ ಕಚೇರಿಗೆ ರತ್ನಮ್ಮ ದೂರು ಕೂಡ ಕೊಟ್ಟಿದ್ರು. ಇವತ್ತು ಪರಿಶೀಲಿಸುವಂತ ಸಲುವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಶಿರಮಳ್ಳಿ ಗ್ರಾಮದ ರತ್ನಮ್ಮ ಅವರನ್ನ ಮನೆಯ ಬಳಿ ಇನ್ನು ಹುಲ್ಲಹಳ್ಳಿ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ರು. ಮಾಹಿತಿ ಪಡೆಯಲು ಮುಂದಾದಂತ ಹೊತ್ನಲ್ಲಿ ಮಹಿಳೆ ರಂಪಾಟವನ್ನ ಮಾಡಿ ಪೊಲೀಸರಿಗೆ ಬೆದರಿಕೆ ಹಾಕಿರುವಂತ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇಷ್ಟು ಕಳಿಸ್ಕೊಡ ಎಲ್ಲ ಮಾಡ್ರು ಒಬ್ರು ಮನೆಯೊಂದರ ಮುಂದೆ ಬೃಹತ್ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷ ಆಗಿದೆ. ರಾಯಚೂರಿನ ಮಾನ್ವಿ ಪಟ್ಟಣದಲ್ಲಿ ಈ ಘಟನೆ ನಡೆದಿರೋದು. ಕಿನ್ನರಿಯವರ ಮನೆಯ ಮುಂದೆ ಹೆಬ್ಬಾವು ಕಂಡು ಸ್ಥಳೀಯರು ಈಗ ಫುಲ್ ಶಾಕ್ ಆಗಿದ್ದಾರೆ. ಮನೆಯ ಹಿಂಬದಿಯಲ್ಲಿ ಬೆಟ್ಟವಿರುವಂತಹ ಹಿನ್ನೆಲೆಯಲ್ಲಿ ಆಹಾರವನ್ನ ಅರಸಿ ಹೆಬ್ಬಾವು ಬಂದಿರುವಂತ ಶಂಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ತಕ್ಷಣವೇ ಸ್ಥಳೀಯರು ಉರಗ ತಜ್ಞರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ತಿಳಿದಂತ ಕೂಡಲೇ ಉರಗ ತಜ್ಞರು ರಮೇಶ್, ವಿಜಯ್, ಆನಂದ್ ಸ್ಥಳಕ್ಕೆ ಆಗಮಿಸಿ 15 ಅಡಿ ಉದ್ದದ ಹೆಬ್ಬಾವನ್ನ ರಕ್ಷಣೆ ಮಾಡಿ ದೊಡ್ಡ ಮಟ್ಟದ ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ. ಇನ್ನು ಕೊನೆಗೂ ಹೆಬ್ಬಾವನ್ನ ರಕ್ಷಿಸಿ ಉರಗ ತಜ್ಞರು ಅರಣ್ಯ ಇಲಾಖೆಗೆ ಇದನ್ನ ಒಪ್ಪಿಸಿದ್ದಾರೆ. ಇವಾಗಲೇ ಇಷ್ಟು ದೋಷ ನೋಡ್ಲಿಕ್ಕಿಲ್ಲ. ಆಯ್ತು, ಅವ್ರಿಗೆ ಫೋನ್ ಮಾಡಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರದಲ್ಲಿ 3 ಡಕಾಯಿತರನ್ನ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಬಂಧಿಸಿದ್ದಾರೆ. ಸತ್ಯಾನಂದ ಅಲಿಯಾ ಸತ್ಯ ಹಾಗೂ ಸೈಯದ್ ಲತೀಫ್ ಅನ್ನುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜುಲೈ 23ರಂದು ಪಿಕಪ್ ವಾಹನವನ್ನ ಅಡ್ಡಗಟ್ಟಿ ಚಾಲಕನ ಬಳಿ ಈ 3 ಏನೇನಿದ್ರಲ್ಲ ಇವರೆಲ್ಲರೂ ಕೂಡ ರಾಬರಿ ಮಾಡಿದ್ರು. ಶಿವಮೊಗ್ಗ ರಸ್ತೆಯ ಆರಂಬಹಳ್ಳಿಯಲ್ಲೇ ಇಂತಹ ಕೃತ್ಯವನ್ನ ಎಸಗಿದ್ರು. ಬಂಧಿತ ಆರೋಪಿಗಳಿಂದ 2 ಲಕ್ಷ ನಗದು, 3 ಮೊಬೈಲ್ ಸೇರಿದಂತೆ ಬೆಳ್ಳಿ ಚೈನ್ ಅನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರದ ಶೋರೂಮ್ಗಳಲ್ಲಿ ಬೈಕ್ಗಳನ್ನ ಕದಿತಾ ಇದ್ದ ಚಾಲಾಕಿ ಕಳ್ಳನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
ಬೈಕ್ನ ಖರೀದಿಸಬೇಕು ಅನ್ನೋದಾಗಿ ಟಿಪ್ ಟಾಪ್ ಆಗಿ ಶೋರೂಮ್ಗೆ ಹೋಗ್ತಾನೆ ಈ ಪ್ರದೀಪ್. ಖರೀದಿಯ ನೆಪದಲ್ಲಿ ಟ್ರಯಲ್ ಮಾಡ್ತೀನಿ ಅಂತ ಬೈಕ್ನ ಕಳ್ಳತನ ಮಾಡ್ತಾ ಇದ್ದ. ಕೆಜಿಎಫ್ನ ಬೂದಿಕೋಟೆ ಪೊಲೀಸರು ಆರೋಪಿ ಪ್ರದೀಪ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿಯಿಂದ 5.5 ಲಕ್ಷ ರೂಪಾಯಿ ಮೌಲ್ಯದ 5 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೂದಿಕೋಟೆಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ.